ಗುರುಜಿ, ಈಗ ವಿಷ್ಣು ಸಹಸ್ರನಾಮದ ಕುರಿತು ತಿಳಿಸ್ಕೊಡೋ ಸಮಯ ಆಗಿದೆ. 14ನೇ ಶ್ಲೋಕ, ರೋಹಿಣಿ ನಕ್ಷತ್ರದ 2ನೇ ಪಾದದವರ ಗುಣಲಕ್ಷಣಗಳು ಏನೇನು ಅಂತ ಕೇಳಲಿಕ್ಕೆ ಪಾಪ ರೋಹಿಣಿ ನಕ್ಷತ್ರದವ್ರು ಕಾಯ್ತಾ ಇದ್ದಾರೆ. ಖಂಡಿತ ಬಹಳ ಜನ ಕಾಯಲೇಬೇಕು. ಕಾದವನಿಗೆ ವಿಶೇಷವಾಗಿ ತಾಳ್ಮೆ ಬೇಕು. ಇಂಥ ಒಂದು ವಿಷ್ಣು ಸಹಸ್ರನಾಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಕಾರಣ ರೂಪದಿಂದ ಪ್ರತಿಯೊಬ್ಬ ಮನುಷ್ಯ ಭಗವಂತ ನಿಷ್ಠೆ ಅನುಷ್ಠಾನದಲ್ಲಿ ಹುಟ್ಟಬೇಕು, ಸಾಯಬೇಕು ಅನ್ನೋದು ಇದ್ದೇ ಇರುತ್ತೆ. ಕಾರಣಾಂತರದಿಂದ ಹುಟ್ಟಿರ್ತಕ್ಕಂಥವನು ರೋಹಿಣಿ ನಕ್ಷತ್ರದವನು. ಅಂದರೆ ಸಾಧಾರಣವಾಗಿ ರೋಹಿಣಿ ನಕ್ಷತ್ರನೇ ಕಾರಣದಿಂದ ಹುಟ್ಟುತ್ತಾನೆ ಅಂತ. ಏನು ಕಾರಣ ಅಂದರೆ ಯಾರಾದರೂ ಫಲವನ್ನು ಕೇಳಿ ಹುಟ್ಟುತ್ತಾನ. ಕೆಲವರು ಜನ್ಮ ಇವತ್ತು ಸತ್ತೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಇನ್ನು ಸತ್ತ ಮೇಲೆ ಪುನರ್ಜನ್ಮಪ್ಪ ಅಂದರೆ ಆ ಪುನರ್ಜನ್ಮ ಅಂದರೆ ಇವನೇನೋ ಆಸೆ ಇಟ್ಕೊಂಡಿದ್ದ, ಪೂರೈಸಿಲ್ಲ, ಮತ್ತೆ ಪುನರ್ಜನ್ಮ. ಇಲ್ಲ ಇವನ್ನ ಈಡೇರಿಸ್ತಕ್ಕಂಥ ಅವಕಾಶವನ್ನು ಇಟ್ಕೊಳ್ಳೋದು. ಇಲ್ಲ ಕೆಲವರು ಬಲವಂತವಾಗಿ ಕಳಿಸ್ಕೊಳ್ಳೋದು. ಈ ರೋಹಿಣಿ ನಕ್ಷತ್ರದವ್ರನ್ನ ಬಲವಂತವಾಗಿ ಭೂಮಿಗೆ ಕಳಿಸಿರೋದು ದೇವರುಗಳಾಗಿರ್ಬೋದು, ಆದರೆ ಕಾರಣಭೂತರಾಗಿ ಬಂದಿರತಕ್ಕ ರೋಹಿಣಿ ನಕ್ಷತ್ರ 2ನೇ ಪಾದದವರಿಗೆ ಒಂದು ಅವಕಾಶ ಅದೇನೆ. ಏನು ಅಂದರೆ ಕಾರಣಭೂತಿಯಾಗಿ ವಿಶೇಷವಾಗಿ ವೇದೋಪಚಾರವಾಗಿ, ಅಂದರೆ ಅವನು ಸಭ್ಯಸ್ಥನಾಗಿರ್ತಾನೆ. ಸಾಧಾರಣವಾಗಿ ಅವನು ಸಭ್ಯಸ್ಥನೇ ರೋಹಿಣಿ ನಕ್ಷತ್ರದವನು. ಇವನು ಯಾವಾಗ ಕೆಟ್ಟ ಹೋಗ್ತಾನೆ ಅಂದರೆ ಕಾರಣವನ್ನು ಬಿಟ್ಟಾಗ. ಅಂದರೆ ಅವನು ಏನಕ್ಕೆ ಬಂದಿದ್ದಾನೆ, ನಾನು ಮಾಡ್ತಕ್ಕಂಥದ್ದು ಏನು ಅನ್ನೋದು ತಿಳ್ಕೊಳ್ಳದೆ ರೋಹಿಣಿ ನಕ್ಷತ್ರ ಪರಿವರ್ತನೆ. ಈ ರೋಹಿಣಿ ನಕ್ಷತ್ರದ ಪರಿವರ್ತನಾ ಶ್ಲೋಕದಲ್ಲಿ ಏನು ಹೇಳುತ್ತೆ, ಸರ್ವ ಅಂತರ್ಯಾಮಿ ಅಂದರೆ ಭಗವಂತ ಒಳಗಡೆ ಅವನೊಳಗೆ ಇರಲ್ವಂತೆ. ಯಾವತ್ತು ಇವನು ದೇವರ ಹತ್ರ ಹೋದರೆ ಮಾತ್ರ ಅವನು ಒಳಗೆ ಹಾಕೊಂತಾನೆ. ಅವನು ಹೇಳ್ತಾನೆ, ನನ್ನ ಹತ್ರ ನೀನು ಬರೋಕ್ಕಾಗ್ದಿದ್ರೆ ಅಂದರೆ ಇವ್ರಿಗೆ ಎಷ್ಟೋ ದಿವಸಗಳಿಂದ ಆ ಕಾರಣ ಗೊತ್ತೇ ಇರಲ್ಲ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾ, ಬಿಡುವ, ಮೆಟ್ಟುವ, ಹೋಗ್ಬೇಕಂತ. ಅದೇ ಅವನಿಗೆ ಆ ಸಮಯಕ್ಕೆ ಆ ಒಂದು ಯೋಚನೆ ಬಂದಾಗ ಅವನ್ನ ಕರ್ಸ್ಕೊಳುತ್ತೆ. ಕಾರಣಭೂತಿಯಾಗಿ ಕರ್ಕೊಂಡು ಹೋಗಿ ಭೂಮಿಗೆ ಬರೋದು ಕಾರಣಭೂತಿ, ಹೊರಗಡೆ ಕರ್ಕೊಂಡು ಹೋಗಿ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗೋದು ಕಾರಣ ಅನ್ನೋದಿದ್ರೆ ಮಾತ್ರ. ಅದಕ್ಕೆ ತಾಯಿಂದ್ರಾದವರು ಈ ರೋಹಿಣಿ ನಕ್ಷತ್ರದವ್ರನ್ನ ಸಾಧಾರಣವಾಗಿ ಬಲವಂತಾಗಿ ಬರದೇ ಇದ್ದವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಕಾರಣ ಹೇಳಿ ಕರ್ಕೊಂಡು ಹೋಗಿ, ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಸುಳ್ಳು ಕಾರಣ ಹೇಳೋದು ದೇವರ ಹತ್ರ ಕರ್ಕೊಂಡು ಹೋಗ್ಬೇಕು. ಇವ್ರುಗಳಿಗೆ ಆಗ ಆಕ್ಟಿವೇಶನ್ ಎನರ್ಜಿ ಆಗುತ್ತಂತೆ. ವೇದಗಳು ಜ್ಞಾನಶಕ್ತಿಯನ್ನು ತುಂಬುತ್ತಂತೆ. ಇವನಿಗೆ ಆ ಬುದ್ಧಿಶಕ್ತಿ ಮತ್ತೆ ಪುನರ್ಚೇತನವಾಗುತ್ತಂತೆ. ಅದಕ್ಕೆ ರೋಹಿಣಿ ನಕ್ಷತ್ರದವರಿಗೆ ಬುದ್ಧಿ ಇರುತ್ತೆ, ಸ್ವಬುದ್ಧಿ ಇರುತ್ತೆ, ಆದರೆ ಅದನ್ನು ಜ್ಞಾಪಿಸ್ಬೇಕು, ಪಿನ್ ಪಾಯಿಂಟ್ ಮಾಡಿ ಹಿಂದೆ ಅಂತ. ಓ ಹೌದಲ್ವಾ, ಸೇರ್ತಾರೆ, ತಪ್ಪಾಯ್ತು, ಇನ್ಮೇಲೆ ಅವನು ಆಕ್ಟಿವೇಶನ್ ಆಗ್ಬಿಡ್ತಾನೆ. ಅದಕ್ಕೆ ಯಾವತ್ತು ಆ ಇಂಜಿನ್ಗೆ ನಾವು ಆ ಬೋಗಿನ ಅಟ್ಯಾಚ್ ಮಾಡಬೇಕು. ಆಗ ಹೋಗ್ತಾ ಇದ್ರೆ ಇದ್ರ ಜೊತೆಗೆ ಹೋಗ್ತಾ ಇರ್ತಾರೆ. ನೀವು ಅಟ್ಯಾಚ್ ಮಾಡೋಕ್ಕಿಂತ ಡಿಟ್ಯಾಚ್ ಮಾಡಿಬಿಡ್ತೀರಾ. ಅವ್ನು ಹೋಗ್ತಿಲ್ಲ ಅಂತ ಊರವ್ರ ಶಾಸ್ತ್ರ ಕೇಳ್ತೀರಾ. ನೀವೇ ಸ್ವತಃ ಬಾ ಒಂದು ನಿಮಿಷ, ಇದೇನೋ ಅರ್ಜೆಂಟಾಗಿ ಯಾರೋ ಮೀಟ್ ಮಾಡ್ಬೇಕಂತೆ, ಅಲ್ಲೇ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಮೀಟ್ ಮಾಡಿಸೋದು. ಅರ್ಥ ಆಯ್ತಾ? ಹಾಗೇನಾಗತ್ತೆ, ಕಾರಣಭೂತಿಯಾಗಿ ನೀವು ಕರ್ಕೊಂಡು ಹೋದರೆ ಪರಿವರ್ತನಾ ಸ್ವರೂಪ. ಪರಿವರ್ತನೆ ಆಗಬೇಕಾದ್ರೆ ರೋಹಿಣಿ ನಕ್ಷತ್ರ. ಮೊದಲ ಶ್ಲೋಕ ನೋಡೋಣ. ಆ ಶ್ಲೋಕದಲ್ಲಿ ಏನು ಹೇಳುತ್ತೆ ನಿಮ್ಗೆ ತಿಳಿಸ್ತೀನಿ. ಬನ್ನಿ ವೀಕ್ಷಕ ನೋಡೋಣ. ಸರ್ವಗಃ ಸರ್ವವಿದ್ಭಾನುರ್ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ಕವಿಃ ಸರ್ವಗಃ ಸರ್ವವಿದ್ಭಾನುರ್ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ಕವಿಃ. ಇವನು ವೇದವಿತ್ಕವಿ, ಇವನೇ ಸ್ವತಃ ಕವಿ. ಎಷ್ಟೋ ಚೆನ್ನಾಗಿ ಬರವಣಿಗೆ ಇರುತ್ತಂತೆ. ಎಷ್ಟೋ ಜನಕ್ಕೆ ಏನು ಹೇಳ್ತೀವಿ, ಕೈ ಎಳುತ್ತ ಅಳದ್ಗಾರಂದ ವಿಧಿ ಎಳುತ್ತನ್ನಲ್ಲ ಇರ್ಕಾದು ಅಂತ ಹೇಳ್ತಾರೆ. ತಮಿಳಲ್ಲಿ ಒಂದು ಪಳಮೊಳಿ. ಏನು ಹೇಳ್ತಾರೆ, ಯಾವಾಗ ಒಬ್ಬ ಮನುಷ್ಯನಿಗೆ ತಲೆ ಹಣೆ ಬರ ಬರೆಯತಕ್ಕಂಥ ಬರಿವಣಿಗೆ ಭಾಳ ಮುದ್ದಾಗಿರುತ್ತೆ, ಏನು ಸೂಪರ್ ಕಣೋ, ಏನು ಮುದ್ದಾಗಿ ಒಳ್ಳೆ ಮುತ್ತು ಜೋಳಂಗ್ ಕೈ ಬರಿತಾನೆ ಅಂತೀವಲ್ಲ, ಅಂಥವ್ನ ಹಣೆ ಬರನೇ ಚೆನ್ನಾಗಿರಲ್ಲ. ಯಾವತ್ತು ನೋಡಿ ಕಸಾಗಿ ಸಾಗುಸ ಅಂತ ಬರೆದಿರ್ತಾನೆ, ಅರ್ಥವೇ ಆಗಲ್ಲ, ಏನಿದು ಅಂತ, ವಿಚಿತ್ರ ಪ್ರಾಣಿ ಅಂತ. ಕೆಲವರು ಆ ಕಾಲದಲ್ಲಿ ಹುಡುಗರು ಅಕಸ್ಮಾತ್ ಬರೆದಿದ್ದ ಎಕ್ಸಾಮು ಮೇಸ್ಟ್ಗಳಿಗೆ ಅರ್ಥ ಆಗಿಲ್ಲ, 0 ಹಾಕ್ಬಿಟ್ಟಿರ್ತಾರೆ. ಇವನು ಸರಿಯಾಗಿ ಬರೆದಿರಲ್ವಲ್ಲ, ಅಥವಾ ಅವ್ನಿಗೆ ಅರ್ಥವಾಗಿಲ್ಲ ದರ್ಶಿ. ಅಂಥ ಬುದ್ಧಿವಂತನಾಗಿರತಕ್ಕಂಥ ಇವನು ಫಸ್ಟ್ ಕ್ಲಾಸಾಗಿ ಬರೆದು ರ್ಯಾಂಕ್ ಸ್ಟೂಡೆಂಟ್ ಆದ್ರೂ ಯಾವಾಗ ಅಂದರೆ ಅವನ ಗುರುಬಲ ಚೆನ್ನಾಗಿದ್ದು, ಆ ಟೀಚರ್ ಪೇಷನ್ಸ್ ಇಟ್ಕೊಂಡು ಇವನೇನೋ ಚೆನ್ನಾಗಿ ಬರ್ದೀನಿ, ಅರ್ಥ ಆಗ್ತಿಲ್ಲ ಅಷ್ಟೇ ಅಂತ ಕಲ್ತ್ಕೊಂಡು ಬರ್ಕೊಂಡು ನೋಡ್ಕೊಂಡು ಕರೆಕ್ಷನ್ ಹಾಕಿದ್ರೆ ಪುಣ್ಯದ ಫಲ. ಇಲ್ಲದೆ ಇದ್ರೆ ಓ ಗತಿ. ಇದಕ್ಕೆ ಹೇಳೋದು, ಕಾರಣಭೂತಿಯಾಗಿರ್ತಕ್ಕಂಥ ಇವನಿಗೆ ವೇದಾಂಗೋ, ಇವನು ವೇದದ ಅಂಗ ಅಂತೆ, ಕಾರಣವಾಗಿ ಬರ್ತಾನಂತೆ ಭೂಮಿಗೆ ರೋಹಿಣಿ ನಕ್ಷತ್ರದವನು. ಆದರೆ ಇವನಿಗೆ ಪರಿವರ್ತನೆ ಸ್ವರೂಪ ಇರೋದಿಲ್ವಂತೆ. ವಿಶ್ವ ಅಂದರೆ ವೇದ ಅಂಗಗಳಲ್ಲಿ ಕವಿ ಅಂತಕ್ಕಂಥವನು ಅವಕಾಶ. ಕವಿ ಅಂದರೆ ಕವಿಗಳೇ ಆಗಿಬೇಕು ಅಂತಲ್ಲ, ಇವನಲ್ಲಿ ಬರವಣಿಗೆ, ಜೀವನದ ಬರವಣಿಗೆ ಅನ್ನೋದು ಹಣೆ ಬರ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ನೋಡಿ, ರೋಹಿಣಿ ನಕ್ಷತ್ರ 2ನೇ ಪಾದದವ್ರಿಗೆ ಸುಮ್ಮನೆ ಹೀಗನ್ನಿ ಇದೆಲ್ಲ ಲೈನ್ಸ್ ಭಾಳ ಚೆನ್ನಾಗಿ ಬರುತ್ತೆ ಹಣೆ ಮೇಲೆ. ಕೆಲವರಿಗೆ ಆ ಲೈನ್ಸೇ ಬಿಡಲ್ಲ,
ಅಯ್ಯೋ ಹಣೆ ಬರ ಚೆನ್ನಾಗೇ ಬರ್ದಿಲ್ಲ. ಯಾರು ಸ್ಟ್ರಾಂಗ್ ಆಗಿ ಬರ್ದಿರುತ್ತೋ ಅವ್ರ ಹಣೆ ಬರ ಏನು ಗೊತ್ತಾ, ಅನುಭವಿಸ್ಲೇಬೇಕು ಅಂತ. ಈ ಅನುಭವಿಸ್ಬೇಕು ಅಂದಾಗ ಜನಾರ್ದನನ ಹತ್ರ ಕರ್ಕೊಂಡು ಹೋಗ್ಬೇಕು. ಇವನ್ನ ಮಹಾವಿಷ್ಣು ಅಂದ್ರೆ ವಿಶ್ವಕ್ಸೇನೋ ಅಂತಕ್ಕಂಥ ಏನಂತ ಹೇಳ್ತಾನೆ, ಗಣಪತಿನ ಇಲ್ಲಿ ಭೂತಗಣಾಧಿಪತಿ ದೇವಗಣಾಧಿಪತಿ ಅಂತ ಈಶ್ವರನ ದೇವಸ್ಥಾನದಲ್ಲಿ ಯಾರು ಶೈವರು ಪೂಜೆ ಮಾಡ್ತಾರೆ, ವೈಷ್ಣವರೆಲ್ಲ ಗಣಪತಿ ಪೂಜೆ ಮಾಡ್ತಾರೆ. ಅವ್ರು ಏನು ಹೇಳ್ಕೊತಾರೆ, ವಿಶ್ವಕ್ಸೇನ ಮಹಾವಿಷ್ಣುಗೆ ಇವನು ಸೇನಾಧಿಪತಿ ಅಂತ. ಸುಬ್ರಹ್ಮಣ್ಯನ ಇಡೀ ಜಗತ್ತಿಗೆ ಸೇನಾಧಿಪತಿ ಮಾಡಿದ್ರು. ಅವ್ರೇನ್ ಮಾಡ್ತಾರೆ, ಮೆತ್ತಿಗೆ ವೈಷ್ಣವರೆಲ್ಲ ಸೇರ್ಕೊಂಡು ಮೆತ್ತಿಗೆ ಇವನ್ನ ವಿಷ್ಣುಗೆ ಸೇನಾಧಿಪತಿ ಇವನೋ ಕತೆ ಹೇಳ್ಬಿಟ್ಟು ಅಲ್ಲಿ ವಿಷ್ಣು ಸೇನಾಧಿಪತಿ. ಅವನು ಯಾವ ಸೇನಾಧಿಪತಿನೂ ಇಲ್ಲಪ್ಪ, ಗಣಪತಿ ಮಾತ್ರ ಭೂತ ಗಣಪತಿ, ಯಾರ ಕೈಗೂ ಸಿಗ್ದವನಲ್ಲ. ಆದರೆ ರೋಹಿಣಿ ನಕ್ಷತ್ರದವರು ದಯವಿಟ್ಟು ಹೇಳ್ತೀನಿ, ಬಹಳ ಜನ ರೋಹಿಣಿ ನಕ್ಷತ್ರದವರು ವಿಷ್ಣು ಪೂಜೆ ಮಾಡೋರೇ ಆಗಿರ್ತಾರೆ. ಇವರು ಗಣಪತಿನ ಭದ್ರವಾಗಿ ಹಿಡ್ಕೊಳ್ಳದೆ ಇದ್ರೆ ಖಂಡಿತ ಉದ್ಧಾರ ಆಗೋದು ಕಷ್ಟ. ಅದಕ್ಕೆ ನೀವು ರೋಹಿಣಿ ನಕ್ಷತ್ರದ ಎಲ್ಲರೂ 1, 2, 3, 4 ಪಾದದವರು ಮಹಾಗಣಪತಿನ ದಿನ ಹಿಡ್ಕೋಬೇಕು. ಒಂದು ಬಿಳಿ ಎಕ್ಕದ ಹೂವು ಅವ್ನಿಗೆ ಇಡಬೇಕು, ಇಲ್ಲ ಗರ್ಕೆ ಹುಲ್ಲು ಇಡಬೇಕು, ನಮಸ್ಕಾರ ಮಾಡ್ಕೋಬೇಕು, ಕಾರ್ಯಸಿದ್ಧಿ ಆಗಬೇಕು. ಅದಕ್ಕೆ ವಿಷ್ಣೇನ ಆ ವಿಶ್ವಸೇನವನ್ನೇ ನಡೆಸ್ತಾನೆ. ಇವನಲ್ಲಿ ಅಷ್ಟು ಚಾತುರ್ಯತೆ ಇರ್ತಂತೆ. ಇವನಿಗೆ ಹ್ಯಾಂಡ್ಲಿಂಗ್ ಪವರ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಪವರ್ ಬಹಳ ಚೆನ್ನಾಗಿರೋ ನಕ್ಷತ್ರ ಅವನಿಗೆ. ಇವನ್ನ ಸ್ವಲ್ಪ ಚಿಡ್ಬೇಕು, ನಿನ್ನ ಕೈಯಲ್ಲಿ ಆಗತ್ ಕಣ ಮಾಡ ಅಂತ ಅಚ್ಚುಡ್ಬೇಕು. ಅದು ಚಿಕ್ಕ ವಯಸ್ಸಲ್ಲಿ ಕೆಲವ್ರಿಗೆ ಅದನ್ನ ಮಾಡಲ್ಲ. ನನ್ನ ಮಗ ಓದ್ತಿಲ್ಲ ಅಂದ್ರೆ ಅವ್ನಿಗೆ ಏನು ಕಾರಣಭೂತಿ, ಆ ಮಗಳು ಏನು ಓದ್ತಿಲ್ಲ ಅದಕ್ಕೆ ಕಾರಣಭೂತಿ ನೀವು ಹುಡುಕ್ಬೇಕು. ಕಾರಣ ತಂದೆ ತಾಯಿ ಹುಡುಕಿ ಅದನ್ನ ನೀವು ಕರೆಕ್ಟಾಗಿ ಹಾಕಿದ್ರೆ ಜನ ಫಸ್ಟ್ ಕ್ಲಾಸ್ಕೊಂಡು ಹೋಗ್ತಾ ಇರುತ್ತೆ. ನೀವೇನ್ ಮಾಡ್ಬೇಕೀಗ, ವಿಷ್ಣು ಸಹಸ್ರನಾಮ ರೋಹಿಣಿ ನಕ್ಷತ್ರ ಈ 2ನೇ ವಿಶ್ವವಾಗಿ 14ನೇ ಶ್ಲೋಕ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋ ರೀತಿಯಲ್ಲಿ ಈ ಶ್ಲೋಕವನ್ನು ಪ್ರತಿ ಹೇಳ್ಕೊಂತ ಇರಿ. ರೋಹಿಣಿ ನಕ್ಷತ್ರ 2ನೇ ಪಾದದವ್ರು ಪರಿಪೂರ್ಣತೆ ಅನುಗ್ರಹ ಸಿಗಲಿ. ಕಾರಣವನ್ನ ಮಾತ್ರ ಮರೀದೆ ನಾಕೊಂತ ಇರಿ. ಗಣಪತಿನ ಕಡಬೇಡಿ, ಅವನೇ ಶರಣು ಅಂತ ಆದ ಮಾಡ್ತಿರ್ತಾರೆ. ಗುರುಜಿ ಹೇಳ್ದಂತೆ ರೋಹಿಣಿ ನಕ್ಷತ್ರದ 2ನೇ ಪಾದ ಬಹಳನೇ ಶಕ್ತಿವಂತರು. ಆದ್ರೆ ಆ ಶಕ್ತಿನ ನೀವು ಅವ್ರಿಗಿರ ಬೇರೆಯವ್ರು ಯಾರಾದ್ರೂ ಮೂಡಬೇಕು ಅಂತ ಹೇಳ್ತಿದ್ರಿ.